ಏನಕ್ಕೆ ಏನಕ್ಕೆ ಆಫ್ ಮಾಡ್ಕೊತು ಮಗ ಅಂತ ಅವನು ನೋಡಲ್ಲಿ ಇಂಥವ್ರು ಸವಾಸ ಮಾಡಿ ನಾನು ಉದ್ಧಾರ ಆದಂಗೆ. ಈ ಸ್ಟಾರ್ಟೆಡ್ ಬ್ಲಾಸ್ಟಿಂಗ್ ಮಿಸ್ಟರ್ ಅನಿರುದ್ಧ್ ಮ್ಯೂಸಿಕ್. ಕೊನೆಗೂ ನಮ್ಮ ಅಪ್ಪನ ಮಾತು ಮೀರಿ ಆಲ್ ನೈಟ್ ಡ್ರೈವ್ ಮಾಡಿ ಕರೆಕ್ಟಾಗಿ 12 hours ರೈಡ್ ಮಾಡಿದ್ದೀವಿ ಕಣೋ. ಅಂದರೆ ಮಧ್ಯದಲ್ಲಿ ಬ್ರೇಕ್ಸ್ ತೊಗೊಂಡು ಕೂಡ ಮೊದಲೇ ಇವ್ರುಗಳು 30 seconds ವಿಡಿಯೋ ನೋಡಿ 11 ನಿಮಿಷ 10 ನಿಮಿಷದ ಬ್ಲಾಗ್ಗಳು ನೋಡೋದೇ ಇಲ್ಲ. ಇದನ್ನ ಸ್ಟಾರ್ಟಿಂಗ್ ಇಂಟ್ರೋಗೆ ಹಾಕಿದ್ರೆ ಜನರು ಲಾಸ್ಟ್ ಏನೋ ಐತೆ ಅಂತ ನೋಡ್ತಾರೆ. ಜನರಿಗೆ ಅದೇ ಹೇಳಿಲ್ಲ, ಜಲ್ದಿ ಸಿಕ್ಬಿಡ್ಬೇಕು, ಏನೇ ವೆಯ್ಟ್ ಮಾಡ್ತಾರೆ. ಒಂದು ಮಗು ಆಚೆ ಬರೋಕ್ಕೆ 9 ತಿಂಗಳು ಬೇಕು. ಆ್ಯಂಡ್ ಮಗಾಸ್ ನೀವು ನೋಡ್ತಿದ್ದಂಗೆ ಈ ಕಡೆಯಿಂದ ಸೂರ್ಯ ಎದ್ದೇಳ್ತವನೆ. ಸೊ ಟೆಕ್ನಿಕ್ಯಾಲಿಟಿ ಅಕಾರ್ಡಿಂಗ್ ಟು ಲಾಸ್ ಆಫ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಎವ್ರಿಥಿಂಗ್ ದಿಸ್ ಈಸ್ ಈಸ್ಟ್ ಸೈಡ್ ಅಂತ ಇವಾಗ ಗೊತ್ತಾಯ್ತು. ಸೊ ಇನ್ನೇನಿಲ್ಲ ಅಂದರೂ ಇನ್ನು 89 ಅಂದರೆ 90 ಕಿಲೋಮೀಟ್ರ್ ಇದೆ ಹತ್ತತ್ರ. ಹುಡುಗಂಗೆ ನನಗೆ ಅಲ್ಲಲ್ಲೇ ಒಂದೊಂದು ರೌಂಡು ಬಂಕಲ್ಲಿ ಬ್ಯಾಗಿಗೆ ವರ್ಕೊಂಡು ಒಂದು 15-20 ನಿಮಿಷ ನಿದ್ದೆ ಮಾಡಿದ್ದೀವಿ. ಸಮ್ಹೌ ಟು ಕಂಟ್ರೋಲ್ ದಟ್ ಡ್ರೌಸಿ ಫೀಲಿಂಗ್ ವೈಲ್ ರೈಡಿಂಗ್. ಸೊ ಇವಾಗ ಆ ಥರ ಏನು ಕಣ್ಣು ಸಿಕ್ಕಾಬಟ್ಟೆ ಎಳೆಯೋದು ಅನ್ನೋದೇನು ಆಗ್ತಾಯಿಲ್ಲ. ಆರಾಮಾಗಿ ಇನ್ನೂ ಒಂದು 200 ಕಿಲೋಮೀಟ್ರ್ ಅಂತೂ ಸ್ಟ್ರೆಚ್ ಮಾಡ್ಬೋದು. ಬಟ್ ಹಂಗಂತ ಹೋಗೋ ದಾರಿನೂ ಅಷ್ಟೊಂದೇನಿಲ್ಲ, ಸೊ ಟೆನ್ಷನ್ ಇಲ್ಲ. ಇನ್ನು ನಾರ್ಮಲಾಗಿ ಚಾಯ ಸಿಕ್ಕಿದ್ರೆ ನೋ ಪ್ರಾಬ್ಲಮ್. If no chaya, we will go directly to our homestay, which is close to our final location for the day, that is Baba Waterfalls. 12 seconds later. ಹಾಂ ನಿದ್ದೆ ನಿಂದುನಾ? ಓ ಮಗ ಬಾ 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 ಬಾ. ಹೂ ಬೈ ಏ ಬೇಡ ಲೋ ಬೇಡ ಶ್ರೀಜಿತ್ ಹಿಂದೆ ಬಾ, ಹಿಂದೆ ಬಾ ಬೇಡ. ನಾವು ಕರ್ನಾಟಕದಲ್ಲಿರೋ ಏಕೈಕ ಮೋಟೋ ವ್ಲಾಗರ್ಸ್ ಈ ಥರ ವ್ಯೂ ತೋರಿಸೋದಕ್ಕೆ ಮಾತ್ರ ಆಗೋದು. ಇದೇ ಖುಷಿಲಿ ಸಬ್ಸ್ಕ್ರೈಬ್ ಮಾಡಿಬಿಡಿ, ಬೆಲ್ ಐಕನ್ ಒತ್ಬಿಡಿ. ಎಷ್ಟು ಚೆನ್ನಾಗಿದಲ್ಲೋ. ಪ್ಯಾನರಮಿಕ್ ವ್ಯೂ ಫುಲ್, ಇಷ್ಟು ವೈಡ್ ಆ್ಯಂಗಲ್ ಇನ್ನೂ ಇದೆ. ಹಿಂಗೆ ತಲೆ ತಿರುಗಿಸಿದ್ರೆ ನಿಮಗೆ ಫುಲ್ಲು ಕವರ್ ಆಗುತ್ತೆ. ನಮ್ಮ ಸ್ಟೇ ರೀಚ್ ಆಗೋ ದಾರಿನೇ ಫುಲ್ಲು ಆಫ್ ರೋಡು, ಎಲ್ಲ ಮಿಕ್ಸ್ ಆಗೋಯ್ತು ಈ ಸರಿ ಅಂತೂ. ಈ ಸರಿ ಫುಲ್ಲು ಲೆಥಾರ್ಜಿಕ್ ಜಾಲಿ ರೈಡ್ ಅಂದ್ಕೊಂಡೆ, ಫುಲ್ ಇದೇ ಆಗೋಯ್ತು, ಆಫ್ ರೋಡೇ ಆಗೋಯ್ತು. ಇದು ಕ್ರೇಜಿ ಮಾತ್ರ. ಓಕೆ, ದಿಸ್ ಈಸ್ ಅವರ್ ಸ್ಟೇ ಫಾರ್ ಅ ಫ್ಯೂ ಅವರ್ಸ್. ಆ್ಯಂಗಲ್ಲು ಆಫ್ರಿಕಾದಿಂದ ಓಡ್ ಬಂದ ಬೇರೆ ಜನ ಆಗ್ಲಿದಾಗ್ಲಿ ಯಾರು ಇಲ್ದಿರೋ ಕಾರಣದಿಂದ ಚೆನ್ನಾಗಿ ಅನ್ನಿಸ್ತಿದೆ. ಸಿಕ್ಕಾಪಟ್ಟೆ ಖಾಲಿ ಇದೆ, ಬಟ್ ಅದೇ ಒಂಥರ ಚೆನ್ನಾಗಿದೆ. ಇನ್ನು ಅದು ಬಿಟ್ರೆ ಹೊರಗಡೆ ವ್ಯೂ ಅಂತೂ ಕ್ರೇಜಿ ಆಗಿದೆ. ನಾನು ಹೇಳಿಲ್ವಾ, ಮುನ್ನಾರ್ಗಿಂತ ನನಗೆ ಇಷ್ಟ ಆಗಿದೆ ಇದು. ಮುನ್ನಾರಲ್ಲಿ ಜನ ಜಾಸ್ತಿ ಗುರು, ಅದೇ ಓವರ್ ರೇಟೆಡ್ ಆಗ್ಬಿಟ್ಟಿದೆ, ಎಲ್ಲ ಜನ ಜಾಸ್ತಿ. ವ್ಯೂ ಚೆನ್ನಾಗಿದೆ, ಎಲ್ಲೇ ಹೋದ್ರು ನಿಮ್ಗೆ ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ. ಬಟ್ ಇಲ್ಲಿ ಏನು ಅಂದರೆ ಬಿಸಿಲಿದೆ. ಮಳೆಗೆ ಹೋಗಿದ್ದ ಕಾರಣದಿಂದ ನಂದು ಲಾಸ್ಟ್ ರೈಡು ವಯನಾಡಲ್ಲೂ ಸೇಮ್ ಆಯಿತು. ಮಳೆ ನೋಡಿ ಸಾಕಾಗೋಗಿತ್ತು. ಸಿಕ್ಕಾಪಟ್ಟೆ ಉರ್ರಿ ಬಿಸಿಲು. ನಮಗೆ ಫಾಲ್ಸ್ಗೆ ಹೋಗೋಕೆ ಸಿಕ್ಕಾಪಟ್ಟೆ ಟಾರ್ಚರ್ ಥರ ಆಗ್ಬಿಡುತ್ತೆ ಬಿಸಿಲಿಗೆ. ನಿದ್ದೆ ಬೇರೆ ಕಟ್ಟಾಗಿಲ್ಲ, ನಿದ್ದೆ ಒಂಚೂರು ಆಗಿಲ್ಲ. ಇಲ್ಲಿ ವ್ಯೂ ಇದೆ, ಇದೊಂದು ವ್ಯೂ ನೋಡಿ.
ಬಟ್ ಅದನ್ನೇ ಹೇಳು ಬಂದಾಗ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ ಅಂತ. ಅಲ್ಲಿ ಹೋಗೋದು ಎಣ್ಣೆ ಬಟ್ಲು ಬಿಸಾಕೋದು. ಜನ ಬಂದ್ಬಿಟ್ರೆ ಗುರು ಇಷ್ಟೊಂದು ಕ್ಲೀನ್ ಇರೋ ಇಡೋಕ್ಕಾಗಲ್ಲ. ನೋಡ ಆ ಬೆಟ್ಟ ಇದೆಯಲ್ಲ ಮುನ್ನಾರ್ದು ಸೇಮ್ ಇವಾಗ ನಮ್ಗೆ ಹೆಂಗ್ ಕಾಣಿಸ್ತಿದೆ ನೋಡಿ, ಇದು ಫುಲ್ ಗ್ರಾಸ್ ಲ್ಯಾಂಡ್ಸ್ ಅಷ್ಟೇ. ಆ ಬೆಟ್ಟದ ಮಧ್ಯದಲ್ಲಿ ಮುನ್ನಾರು ಆ ಥರ ಇದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿದ್ರೆ ಬೇಲಿ ಹಾಕಿದ್ದಾರೆ, ಅಲ್ಲಿ ತನಕ ಅಷ್ಟೇ ಇವ್ರದ್ದು ಸಂಬಂಧಪಟ್ಟಿದ್ದು. ಆ ಕಡೆ ಇದ್ದಿದ್ರು ಏರಿಯಾ ಅನ್ಕೋತೀನಿ. ಫಾರೆಸ್ಟ್ರಿ ಏರಿಯಾ ಅಲ್ಲ, ಏನು ಅಂದರೆ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಬೇರೆ ಯಾರ್ದೋ ಇರುತ್ತೆ. ಇದು ಮತ್ತು ಅದು ಲಿಂಕ್ ಆಗಂಗೆ ಇದ್ದಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಕೊಳ್ಳೋರು. ಮನೆಗಳು ನೋಡ್ದ ಇಷ್ಟು ಒಂಥರ ಅದು ನೋಡಿದಾಗ್ಲೇ ನೆಮ್ಮದಿ ಅನಿಸುತ್ತೆ. ಈ ಥರ ಜೀವನದಲ್ಲಿ ಹಳೆ ತೊಟ್ಟಿ ಮನೆಗಳು ನೋಡಿ, ಇಲ್ಲಿ ಲ್ಯಾಟ್ರೈಟ್ ಕಲ್ಗಳು ನಮಗೆ ಸಿಟೀಲಿ 1 to 2 ರೇಟಿಗೆ ಮಾರ್ತಾರೆ, ಇಲ್ಲಿ ಹಂಗಂಗೆ ಬಿದ್ದವೆ ಎಲ್ಲ. ನಮಗೆ ಊಟ ರೆಡಿ ಇದೆ, ಅಣ್ಣಂಗೆ ನಾನ್ ವೆಜ್ಜು, ನಮಗೆ ವೆಜ್ಜು. ಚೆನ್ನಾಗಿ ಬಾರಿಸ್ಕೊಂಡು ನಿದ್ದೆ ಬೇರೆ ಇಲ್ಲ, ತೂಗಿಡಿಸ್ತೀವಿ, ಪಕ್ಕಾ ತೂಗಿಡಿಸ್ತೀವಿ, ಕಂಟ್ರೋಲ್ಡಾಗಿ ತಿನ್ಬೇಕು ಕಣ. ಇದು ಪಾರ್ಟ್ ಆಗಿರೋ ಕಾರಣದಿಂದ ಇಬ್ರದ್ದು ಪಾರ್ಟ್ ಆಗಿರುತ್ತೆ. ಸನ್ಸೆಟ್ ವ್ಯೂ ಗೋವಾದಲ್ಲಿ ಟೈಮ್ ಲ್ಯಾಪ್ಸ್ 10 to ಕೇಳಕ್ಕೆ ಎಷ್ಟು ಖುಷಿ ಆಗ್ತದೆ. ಎಲ್ಲ ಒಂದೇ ಸರಿ ಹೇಳ್ಬಿಡು, ಸಸ್ಪೆನ್ಸ್ ಅನ್ನೋದೇ ಇರಬಾರ್ದು. ಕೇಳ ಖುಷಿ ಇರಬೇಕು. ನೀನು ಬಾಯಿಗೆ ಸಸ್ಪೆನ್ಸ್ ಅನ್ನೋದು ನನ್ನ ಮಗ ಒಂದು ಎಲಿಮೆಂಟ್ ಆಫ್ ಸರ್ಪ್ರೈಸ್ ಇಡೋಣ, ಏನಿಲ್ಲ ಫಸ್ಟೇ ಹೇಳ್ಬಿಡ್ತಾನೆ. ಈಗ ಜನರು ಸರ್ಪ್ರೈಸ್ ಎಲ್ಲ ಏನ್ ಗೊತ್ತಾ, ಮೊದಲೇ ಇವ್ರುಗಳು 30 seconds ವಿಡಿಯೋ ನೋಡಿ 11 ನಿಮಿಷ 10 ನಿಮಿಷದ ಬ್ಲಾಗ್ಗಳು ನೋಡೋದೇ ಇಲ್ಲ. ಇದನ್ನ ಸ್ಟಾರ್ಟಿಂಗ್ ಇಂಟ್ರೋಗೆ ಹಾಕಿದ್ರೆ ಜನರು ಲಾಸ್ಟ್ ಏನೋ ಐತೆ ಅಂತ ನೋಡ್ತಾರೆ. ಜನರಿಗೆ ಯಾವುದೇ ಹೇಳಿಲ್ವೇನು, ಜಲ್ದಿ ಸಿಕ್ಬಿಡ್ಬೇಕು, ಏನೇ ಆಗ್ಲಿ ವೆಯ್ಟ್ ಮಾಡಲ್ಲ ಯಾರು. ಒಂದು ಮಗು ಆಚೆ ಬರೋಕ್ಕೂ 9 ತಿಂಗಳು ಬೇಕು ಕಣ. ಈಗ ಹಂಗಲ್ಲ ಕಾಲ ಫುಲ್ ಚೇಂಜ್. ಸಿಕ್ಕಾಪಟ್ಟೆ ಹೆವಿ ಆಗೋಯ್ತು. ಮರಾಠಿ ಸ್ಟೈಲ್ ಊಟ ಮಾಡಿಕೊಂಡು ಈಗ ಹೊರಟಿದ್ದೀವಿ. ದಿಸ್ ಪ್ಲೇಸ್ ವೆರಿ ಕ್ಲೋಸ್ ಟು ಬಾಬಾ ವಾಟರ್ ಫಾಲ್ಸ್. ನಾನು ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಟ್ಸ್ ಗುಡ್ ಫಾರ್ ಅ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ಟು ಕಮ್ ಆ್ಯಂಡ್ ಚಿಲ್ ಹಿಯರ್. ಏನು ಅಂದರೆ ರಶ್ ಇರೋಲ್ಲ ಯಾವುದೇ ಥರ. ಸೀಸ್ನಲ್ಲೂ ದೇ ಪ್ರಿಟಿ ಏನಂತಾರೆ ಇನ್ಸೈಡ್ಸ್ ಆಫ್ ದಿ ಏರಿಯಾ ಅಲ್ಲ, ಸೊ ಸ್ವಲ್ಪ ನಿಮಗೆ ಪೀಕ್ ಸೀಸನ್ ತಲೆನೋವುಗಳಿರಲ್ಲ ಇವ್ರ ಹತ್ರ. ಸೊ ಅದರಿಂದ ಯು ಕ್ಯಾನ್ ಕಮ್ ಹಿಯರ್, ಸ್ಟೇ. ಇಟ್ಸ್ ವೆರಿ ಕ್ಲೀನ್. ವಾಶ್ರೂಮ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ನಿಜವಾಗ್ಲೂ. ಈ ಥರ ಜಾಗದಲ್ಲಿ ಒಂದು ಹೋಮ್ ಸ್ಟೇ ಅಂದರೆ ಆಬ್ವಿಯಸ್ಲಿ ಸ್ಪಾಟಿಕ್ ಎಕ್ಸ್ಕ್ಲೂಸಿವ್ ಲೇಡೀಸ್ ವಾಟರ್ಫಾಲ. ಓ, ಈ ಥರ ಎಲ್ಲ ಬೇರೆ ಇದೆಯಾ? ಫುಡ್ ಕೋರ್ಟ್, ಪಾರ್ಕಿಂಗ್. ಓ, ಹೆಂಗೆ ಮಗ? ಹೆಂಗೆ ಹೋಗ್ಬೇಕಾ? ಗಾಡಿ ಇಲ್ಲಿ ನಿಲ್ಸ್ಬಿಟ್ಟು ಹೋಗ್ಬೇಕಾ? ಅವನು ಅದಕ್ಕೆ ಅದು ಅಡ್ಡ ಹಾಕಿರೋದು, ರೆಂಬೆಗಳೆಲ್ಲ ಹಾಕ್ಬಿಟ್ಟು. ಟ್ರೈ ಮಾಡೋಣ ಬಾ. ಓಕೆ, ಗುಡ್. ಓಕೆ, ಅಲ್ಲೇ ಇದೆ ನೋಡಿ. ಸೊ ದಟ್ ಈಸ್ ದಿ ಇನ್ಫೇಮಸ್ ಬಾಬಾ ವಾಟರ್ ಫಾಲ್ಸ್. ಫೇಮಸ್ ಯೆಟ್ ವೆರಿ ಸೆಕ್ಲೂಡೆಡ್. ಯಾರೂ ಅದ್ರ ಬಗ್ಗೆ ಜಾಸ್ತಿ ಹೇಳೋದಿಲ್ಲ, ಬಿಕಾಸ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಕೋರ್ಸ್. ಸೊ ಎಲ್ಲ ಕಡೆನೂ ರಿಸ್ಟ್ರಿಕ್ಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಸೊ ಫಾರ್ ದಿಸ್ ಪ್ಲೇಸ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಏನು ಅಂದರೆ ಮಾನ್ಸೂನಲ್ಲಿ ಬಂದಾಗ ಇದೆಲ್ಲ ಸಿಕ್ಕಾಪಟ್ಟೆ ಟಫ್ ಟ್ರೈಲ್ಸ್ ಇರುತ್ತೆ. ಮೋರ್ ಓವರ್ ಎಲ್ಲ ಒಣಗಿದೆ. ಇಟ್ಸ್ ಬೀನ್ ವೆರಿ ಈಸಿ ಆಫ್ ಅ ಟ್ರೇಲ್ ಫಾರ್ ಅಸ್. ಚೆನ್ನಾಗಿದೆ ಮಾತ್ರ. ಅಮೇಝಿಂಗ್ ಸ್ಪಾಟ್.